ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತು ಕರ್ನಾಟಕ ಸರ್ಕಾರದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವವರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. SLC PUC ಮುಗಿಸಿ ಯಾರಾದರೂ ಗೌರ್ಮೆಂಟ್ ಜಾಬ್ಗಾಗಿ ನೋಡ್ತಾ ಇದ್ದೀರಿ ಅಂಥವರಿಗೆ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಒಂದು ಸಿಹಿ ಸುದ್ದಿ. ಇಲ್ಲಿ ಸಿಹಿ ಸುದ್ದಿ ಏನಪ್ಪ ಅಂದರೆ, ನಿಮಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಒಂದು ನೇಮಕಾತಿಗೆ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೋಡಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ 10th ಮತ್ತು PUC ಪಾಸ್ ಆದವರಿಗೆ 215 ಸರ್ಕಾರಿ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಹಾಕಿ ಎಂಬುದರ ಬಗ್ಗೆ ನಿನ್ನೆ ಒಂದು ವಿಜಯವಾಣಿ ನ್ಯೂಸ್ ಪೇಪರ್ನಲ್ಲಿ ಒಂದು ಪೋಸ್ಟ್ ಪಬ್ಲಿಷ್ ಆಗಿದೆ. ಇಲ್ಲಿ ನೋಡೋದಾದರೆ ನೋಡಿ ವೀಕ್ಷಕರೇ, ನೀವು ಇಲ್ಲಿ SLC ಮತ್ತು ದ್ವಿತೀಯ PUC ಮುಗಿಸಿದವರಿಗೆ ಇಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಖಾಲಿರುವ ಅಂಗನವಾಡಿ ಕೇಂದ್ರಗಳಲ್ಲಿ 215 ಸರ್ಕಾರಿ ಹುದ್ದೆಗಳು ಖಾಲಿವೆ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಮತ್ತು ಮಿನಿ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿಂದ ಕರೀತಾರೆ. ಇಲ್ಲಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿವೆ ನೋಡೋದಾದ್ರೆ ನೋಡಿ, ಇಲ್ಲಿ ನೀವು ಮೊದಲನಿಗೆ ಇಲ್ಲಿ ನೋಡೋದಾದ್ರೆ ನೋಡಿ, ಭರಮಸಾಗರ ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಹುದ್ದೆಗಳು ಖಾಲಿವೆ ಮತ್ತು ಚಿತ್ರದುರ್ಗ ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಮತ್ತು ಚಳಿಕೆರೆ ಒಂದು ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ, ಹಿರಿಯೂರು ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಮತ್ತು ಹೊಳಲ್ಕೆರೆ ಶಿಶು ಅಭಿವೃದ್ಧಿ ಕೇಂದ್ರ ಮತ್ತು ಹೊಸದುರ್ಗ ಶಿಶು ಅಭಿವೃದ್ಧಿ ಕೇಂದ್ರ. ಇದರ ಜೊತೆಗೆ ಇಲ್ಲಿ ಒಂದು ಮೊಳಕಾಲೂರು ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಟೋಟಲಾಗಿ ಈ ಎಲ್ಲ ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಟೋಟಲಾಗಿ 215 ಹುದ್ದೆಗಳ ಒಂದು ನೇರ ನೇಮಕಾತಿ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನೋಡಿದ್ರೆ, ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ 12ನೇ ತರಗತಿ ಅಥವಾ ಡಿಪ್ಲೊಮಾ ICE ಅಥವಾ ತತ್ಸಮಾನ ಶಿಕ್ಷಣದಲ್ಲಿ ಅಭ್ಯರ್ಥಿಗಳು ಪಾಸಾಗಿರಬೇಕು. ಅದೇ ರೀತಿ ಮತ್ತು ಇಲ್ಲಿ ನೋಡೋದಾದರೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಒಂದು 10ನೇ ತರಗತಿಯಲ್ಲಿ ಅಭ್ಯರ್ಥಿಗಳು ಪಾಸಾದರೆ ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಇಲ್ಲಿಂದ ನೀವು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟಾಗಿ ನೀವು ಏನಪ್ಪ ಅಂದರೆ, ಒಂದು ವಯಸ್ಸಿನ ಮಿತಿ ನೋಡೋದಾದ್ರೆ ನೋಡಿ, ಚಿತ್ರದುರ್ಗ ಅಂಗನವಾಡಿ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಏಜ್ ಎಷ್ಟಿರಬೇಕು ನೋಡಿ. ನಿಮಗೆ ಏಜ್ ಬಂದುಬಿಟ್ಟು ಇಲ್ಲಿ ನೋಡೋದಾದರೆ ಯಾವುದೇ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷಗಳನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಮತ್ತು ಗರಿಷ್ಠ 35 ವರ್ಷ ಇಲ್ಲಿ ಮೀರಿರಬಾರ್ದು ನೋಡಿ. ಅದೇ ರೀತಿ ಇಲ್ಲಿ ನೀವು ನೋಡೋದಾದರೆ OBC ವರ್ಗದವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ SC ST ವರ್ಗದವರಿಗೆ 5 ವರ್ಷದ ಒಂದು ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟಾಗಿ ಇಲ್ಲಿ ಅಂಗನವಾಡಿ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಡೋದಾದರೆ ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ತಮಗೆ ಪ್ರಾರಂಭ ದಿನಾಂಕ ನೋಡಿ 37/2024ರಿಂದ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2028ರವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೀವು ಇಲ್ಲಿಂದ ಸಲ್ಲಿಸಬಹುದು. ವೀಕ್ಷಕರೇ, ಇಲ್ಲಿ ನೀವು ಹುದ್ದೆಗಳಿಗೆ ಒಂದು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ ನೋಡಿ. ಈ ಒಂದು ಹೈಲೈಟ್ ಆಗಿರುವ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಡೈರೆಕ್ಟಾಗಿ ಅರ್ಜಿಗಳನ್ನು ಇಲ್ಲಿಂದ ಸಲ್ಲಿಸಬಹುದು. ಅದೇ ರೀತಿ ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ಒಂದು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಬೇಕಾಗುತ್ತವೆ ನೋಡಿ. ಇಲ್ಲಿ ಡಾಕ್ಯುಮೆಂಟ್ಸ್ಗಳು ನೋಡೋದಾದರೆ ನೋಡಿ, ಇಲ್ಲಿ ಜನನ ಪ್ರಮಾಣ ಪತ್ರ ಮತ್ತು ಜನ್ಮ ದಿನಾಂಕ ಇರುವ ಒಂದು SLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ ಇಲ್ಲಿ ಒಂದು ಜನನ ಪ್ರಮಾಣ ಪತ್ರಕ್ಕೆ ನೀವು ನಡೆಯುತ್ತೆ. ಅದೇ ರೀತಿ ವಾಸಸ್ಥಳ ದೃಢೀಕರಣ ಪತ್ರ ಇಲ್ಲಿ ಕಂಪಲ್ಸರಿ ಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ಮೀಸಲಾತಿ ಮತ್ತು ಜಾತಿ ಪ್ರಮಾಣ ಪತ್ರಗಳು ಬೇಕಾಗುತ್ತದೆ ಮತ್ತು ವಿಕಲಚೇತನರಾಗಿದ್ದಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ನೀವು ಹಚ್ಚಬೇಕಾಗುತ್ತೆ ನೋಡಿ. ಈ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.